ನಮಸ್ಕಾರ. ಮೊದಲದಾಗಿ ಏನಂದ್ರೆ ವಿಷಯ ವೆಸ್ಟ್ ಬೆಂಗಾಲ್ ಒಳಗ ಈಗಾಗಲೇ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇದು. ದಿದಿಯ ಭದ್ರಕೋಟೆ ಆಗಿರತಕ್ಕಂಥ ವೆಸ್ಟ್ ಬೆಂಗಾಲನ್ನು ಛಿದ್ರ ಮಾಡಿರ್ತಕ್ಕಂಥದ್ದು ಈ ಬಾರಿ ನರೇಂದ್ರ ಮೋದಿಯ ಒಂದು ನೇತೃತ್ವದ ಸರ್ಕಾರ ಅಂತ ಹೇಳ್ಬೋದು. ಮತ್ತೆ ಬಹಳಷ್ಟು ಒಂದು ಖುಷಿ ವಿಚಾರ ಅಂತಂದ್ರೆ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರವನ್ನ ಹಿಡಿತಾ ಇರೋದು. ಅದ್ರ ಜೊತೆಗೆ ಬಿಜೆಪಿ ಅಧಿಕಾರ ಹಿಡಿಯತಕ್ಕಂಥ ಒಂದು ಆದ್ರೆ ಇನ್ನೊಂದು ಕಡೆ ಈ ಹಿಂದೆ ನಾವು ಬಹಳಷ್ಟು ಕೇಳಿರ್ತಕ್ಕಂಥದ್ದು ಮತ್ತೆ ಬಹಳಷ್ಟು ವೈರಲ್ ಆಗಿರ್ತಕ್ಕಂಥ ಸುದ್ದಿ ಇತ್ತಂದ್ರೆ ಅಲ್ಲಿ ಒಂದು ಹುಡುಗಿಯ ರೇಪ್ ಆಗಿತ್ತು. ಆ ಹುಡುಗಿಯ ರೇಪ್ ಆಗಿದ್ದಾಗ ಆ ರೇಪ್ ಮಾಡಿದ ಆತನ ಒಂದು ಸಪೋರ್ಟ್ ನಿಂತಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಸರ್ಕಾರ ಅದರ ವಿರುದ್ಧವಾಗಿ ನಿಂತಿರ್ತಕ್ಕಂಥದ್ದು ಅಂದ್ರೆ ಏನ್ ರೇಪ್ ಆಗಿತ್ತಲ್ಲ ಅವ್ರ ಮನೆಯವರಿಗೆ ಸಹಾಯವಾಗಿ ನಿಂತಿರ್ತಕ್ಕಂಥದ್ದು ಅಂದ್ರೆ ಬಿಜೆಪಿ ಸರ್ಕಾರ. ಇನ್ನೊಂದು ಕಡೆ ನೋಡಿದ್ರೆ ರೇಪ್ ಆಗಿರ್ತಕ್ಕಂಥ ಮನೆಯೊಳಗ ಆ ತಾಯಿಗೆ ರತ್ನಾದೇವಿ ಅಂತಕ್ಕಂಥ ಒಂದು ಹೆಣ್ಮಗಳಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿತ್ತು. ಟಿಕೆಟ್ ಅನ್ನ ಬಹಳಷ್ಟು ಸದುಪಯೋಗ ಪಡ್ಕೊಂಡಿರ್ತಕ್ಕಂಥ ಅಂದ್ರೆ ರತ್ನಾದೇವಿ ಅಂತ ಹೇಳ್ಬೋದು. ಅಂದ್ರೆ ರಾಣಿಪತ್ ಅಂತಕ್ಕಂಥ ಒಂದು ಕ್ಷೇತ್ರದೊಳಗ ಅವರು ಸ್ಪರ್ಧೆಯನ್ನ ಮಾಡಿದ್ರು. ಆ ಸ್ಪರ್ಧೆ ಒಳಗ ಒಂದು ಒಳ್ಳೆ ರೀತಿ ಇರ್ತಕ್ಕಂಥ ಗೆಲುವನ್ನ ಈ ರತ್ನಾದೇವಿ ಅಂತ ಪಡ್ಕೊಂಡಾರು ಬಿಜೆಪಿ ವತಿಯಿಂದ. ಮತ್ತೆ ಇವ್ರ ಗೆಲುವನ್ನ ನಾವು ಬಹಳಷ್ಟ ಸಂತೋಷದಿಂದ ಹೇಳ್ಬೋದು. ಯಾಕಂತಂದ್ರೆ ಇದು ನಿಜವಾದ ಒಂದು ಗೆಲುವು ಅಂತ ಹೇಳ್ಬೋದು. ಮತ್ತೆ ಇದು ನಿಜವಾದ ಒಂದು ಪ್ರಜಾಪ್ರಭುತ್ವದ ಒಂದು ಗೆಲುವು ಕೂಡ ಹೇಳ್ಬೋದು. ಮತ್ತೆ ಇನ್ನೊಂದು ನ್ಯಾಯಕ್ಕಾಗಿ ನಡೆದಿರ್ತಕ್ಕಂಥ ಒಂದು ಸಂಘರ್ಷದೊಳಗ ಆಗಿರ್ತಕ್ಕಂಥ ಒಂದು ಗೆಲುವು ಕೂಡ ಈ ತಾಯಿ ಗೆಲುವು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು ಅಂತ ಹೇಳ್ತೀವಿ. ಮತ್ತಲ್ಲಿ ವೆಸ್ಟ್ ಬೆಂಗಾಲ್ ಒಳಗ ಇದೇ ರೀತಿ ಸಾಕಷ್ಟು ಜನ ಗೆಲುವನ್ನ ಸಾಧಿಸಾರು. ತಯಾರಾಗಿ ಹೇಳ್ಬೇಕಂತಂದ್ರ ಇದೊಂದು ಪ್ರಜಾಪ್ರಭುತ್ವದ ಗೆಲುವು ಮತ್ತೆ ನಿಜವಾದ ನ್ಯಾಯಕ್ಕಾಗಿ ಆಗಿರ್ತಕ್ಕಂಥ ಗೆಲುವು ಅಂತ ಹೇಳ್ಬೋದು.